ಆಪರೇಷನ್ ಕಮಲದ ಆಡಿಯೋ ಬಾಂಬ್ ಮೂಲಕ ಯಡಿಯೂರಪ್ಪರನ್ನ ಹಣಿದಿರುವ ಸಿಎಂ ಕುಮಾರಸ್ವಾಮಿಗೆ ಇವತ್ತಿನಿಂದ ಮತ್ತೆ ಆರಂಭವಾಗಲಿರುವಂತಹ ಬಜೆಟ್ ಅಧಿವೇಶನ ನಿಜಕ್ಕೂ ಕೂಡ ಸವಾಲೇ ಸರಿ. ಯಾಕಂದ್ರೆ ಆಡಿಯೋ ಬಾಂಬ್ಗೆ ಕೌಂಟರ್ ಆಗಿ ಬಿಎಸ್ವೈ ಇಂದು ಎಚ್ಡಿಕೆ ವಿರುದ್ಧ ವಿಡಿಯೋ ಬಾಂಬ್ ಸ್ಫೋಟ ಮಾಡ್ತಾರೆ ಎನ್ನಲಾಗ್ತಿದೆ. ಹೀಗಾಗಿ ಸದನದಲ್ಲಿಂದು ಇಬ್ಬರು ಮತಗಜಗಳ ನಡುವೆ ಮಹಾಸಮರ ನಡೆಯುವಂತಹ ಸಾಧ್ಯತೆ ಇದೆ. ಅವ್ರು 25 ಕೋಟಿ ರೂಪಾಯಿನ ಒಬ್ಬ MLC ಮಾಡೋಕ್ಕೆ ಕೇಳಿರುವಂಥದ್ದು ಜಗಜ್ಜಾಹಿರಾಗಿರೋ ವಿಷಯ ತಾನೇ. ಯಡಿಯೂರಪ್ಪನವ್ರಿಗಾದ್ರೆ ಲೂಟಿ ಹೊಡೆದಿಟ್ಟಿದ್ದಾರೆ, ಪಾಪ ಕೊಡ್ತಾರೆ. ಸ್ಪೀಕರ್ ಅವ್ರಿಗೆ ಆ ಕ್ಯಾಸೆಟನ್ನು ಕೊಟ್ಟರು ಸಮಗ್ರ ತನಿಖೆ ಮಾಡಿ ಅಂತ ಹೇಳ್ತೇವೆ. ಬರಲಿ, ರೆಡಿ ಇದೀನಿ, ಚರ್ಚೆ ಮಾಡೋದು. ನಾನು ದುಡ್ಡು ಕೇಳಿದ್ದೀನಿ. ಬಾಂಬೆಗೆ ಇಮ್ಮಿಡಿಯೇಟ್ ಆಗಿ ಹೊರಡೋದು. ಸ್ಪೀಕರ್ ಅವರು ಕೊಟ್ಟು ಮುಖ್ಯಮಂತ್ರಿ ನೋಡ್ಲಿ, ಅದಕ್ಕೇನು ಉತ್ತರ ಕೊಡ್ತಾರೆ ಹೇಳಿ. ಮುಖ್ಯಮಂತ್ರಿಗಳ ಬಂಡವಾಳ ಬಯಲು ಮಾಡ್ತೇನೆ, ಸಿಎಂ ಸೂಟ್ಕೇಸ್ ಸಂಸ್ಕೃತಿ ಏನು ಅಂತ ತೋರಿಸ್ತೇನೆ, ನನ್ನ ಬಳಿ ಎಲ್ಲ ದಾಖಲೆಗಳಿವೆ, ಕ್ಯಾಸೆಟ್ ಅನ್ನ ಸ್ಪೀಕರ್ಗೆ ಕೊಡ್ತೇನೆ, ಅದಕ್ಕೇನು ಉತ್ತರ ಕೊಡ್ತಾರೋ ನೋಡ್ತೀನಿ, ಹೀಗಂತ ಬಿಎಸ್ವೈ ಎಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ. ಆಪರೇಷನ್ ಕಮಲ ಕುರಿತ ಆಡಿಯೋ ರಿಲೀಸ್ ಮಾಡಿ ತಮ್ಮ ಬುಡದಲ್ಲೇ ಬಾಂಬ್ ಸ್ಫೋಟಿಸಿದ ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಿಎಸ್ ಯಡಿಯೂರಪ್ಪ ಈಗ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಆಗಿರೋ ಅವಮಾನಕ್ಕೆ ಮುಯಿ ತೀರಿಸಿಕೊಳ್ಳಲು ಸಜ್ಜಾಗಿರೋ ಬಿಎಸ್ವೈ ಇಂದು ಸದನದಲ್ಲೇ ಕುಮಾರಸ್ವಾಮಿ ವಿರುದ್ಧ ಸೇಡಿನ ಅಸ್ತ್ರವನ್ನ ಪ್ರಯೋಗಿಸೋಕೆ ನಿರ್ಧರಿಸಿದ್ದಾರೆ. ಸದನದಲ್ಲಿಂದು ಎಚ್ಡಿಕೆ ವರ್ಸಸ್ ಬಿಎಸ್ವೈ ಮಹಾಸಮರ. ಎಚ್ಡಿಕೆ ವಿರುದ್ಧ ಬಿಜೆಪಿ ವಿಡಿಯೋ ಬಾಂಬ್ ಅಟ್ಯಾಕ್. ದೋಸ್ತಿಗಳು ಮತ್ತು ಬಿಜೆಪಿ ನಡುವಿನ ಮತ್ತೊಂದು ಹಂತದ ಯುದ್ಧಕ್ಕೆ ಇಂದಿನ ವಿಧಾನಸಭೆ ಕಲಾಪ ಸಾಕ್ಷಿಯಾಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಒಂದೆಡೆ ಬಿಎಸ್ವೈ ಆಪರೇಷನ್ ಕಮಲ ಕುರಿತ ಆಡಿಯೋವನ್ನ ದೋಸ್ತಿಗಳು ಸ್ಪೀಕರ್ ಕೈಗಿಟ್ರೆ, ಅತ್ತ ಬಿಜೆಪಿ ವಿಜಯಗೌಡ ಪಾಟೀಲ್ರನ್ನ MLC ಮಾಡಲು ಕುಮಾರಸ್ವಾಮಿ 25 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ವಿಡಿಯೋವನ್ನ ಸದನದಲ್ಲಿ ಬಿಡುಗಡೆ ಮಾಡಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಲಿದೆ. ಹೀಗಾಗಿ ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಆಡಿಯೋ ವಿಡಿಯೋ ಫೈಟ್ ನಡೆಯುವುದು ಪಕ್ಕಾ ಆಗಿದೆ. ಅಷ್ಟಕ್ಕೂ ಕುಮಾರಸ್ವಾಮಿಯನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ನಡೆಸಿರೋ ತಂತ್ರವೇನು, ಸದನದಲ್ಲಿ ಬಿಜೆಪಿ ನಡೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ವಿಧಾನ ಪರಿಷತ್ ಸದಸ್ಯತ್ವಕ್ಕಾಗಿ 2014ರಲ್ಲಿ ವಿಜಯಗೌಡ ಪಾಟೀಲ್ ಬಳಿ ಕುಮಾರಸ್ವಾಮಿ 25 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಈ ಕುರಿತ ವಿಡಿಯೋ ಬಗ್ಗೆ ಸದನದಲ್ಲಿ ಬಿಜೆಪಿ ಪ್ರಸ್ತಾಪಿಸಲಿದೆ. ಬಳಿಕ ವಿಪಕ್ಷ ನಾಯಕ ಬಿಎಸ್ವೈ ಆಡಿಯೋ ಮತ್ತು ವಿಡಿಯೋವನ್ನ ಸ್ಪೀಕರ್ಗೆ ಹಸ್ತಾಂತರಿಸಲಿದ್ದಾರೆ. ಸ್ಪೀಕರ್ ಕಚೇರಿಯಲ್ಲಿ ವಿಡಿಯೋ ಪ್ರದರ್ಶನ ಮಾಡಿ ಕಚೇರಿಗೆ ಮುಖ್ಯಮಂತ್ರಿಯನ್ನ ಕರೆಸಿ ವಿಚಾರಣೆ ಮಾಡುವಂತೆ ಬಿಜೆಪಿ ಆಗ್ರಹಿಸಲಿದೆ. ಒಂದು ವೇಳೆ ಚರ್ಚೆಗೆ ಅವಕಾಶ ಸಿಕ್ಕಿದಲ್ಲಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಲು ಬಿಜೆಪಿ ನಿರ್ಧರಿಸಿದೆ. ಬಿಜೆಪಿಗೆ ತಿರುಗೇಟು ನೀಡಲು ನಿರ್ಧರಿಸಿರುವ ದೋಸ್ತಿ ನಾಯಕರು ಸ್ಪೀಕರ್ ಅವರನ್ನೇ ಪರೋಕ್ಷವಾಗಿ ಬಳಸಿಕೊಳ್ಳಲು ನಿರ್ಧರಿಸಿದೆ. ಆಡಿಯೋ ಟೇಪ್ನಲ್ಲಿ ಉಲ್ಲೇಖ ಆಗಿರೋ ತಮ್ಮ ಹೆಸರಿನ ಬಗ್ಗೆ ಖುದ್ದು ಸ್ಪೀಕರ್ ರಮೇಶ್ ಕುಮಾರ್ ಬಿಎಸ್ವೈರಿಂದ ಉತ್ತರ ಬಯಸಿ ಪೇಚಿಗೆ ಸಿಲುಕಿಸೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಲೇ ರಾಜ್ಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಅದರಲ್ಲೂ ಇಂದಿನಿಂದ ಮತ್ತೆ ಆರಂಭವಾಗಲಿರೋ ಬಜೆಟ್ ಅಧಿವೇಶನದಲ್ಲಿ ಹಾಲಿ ಮಾಜಿ ಸಿಎಂಗಳ ನಡುವೆ ಆಡಿಯೋ ವಿಡಿಯೋ ವಾರ್ ನಡೆಯುವ ಸಾಧ್ಯತೆ ಇದೆ. ನಾವು ವಿನಯ್, TV9 ಬೆಂಗಳೂರು.